ಎಲ್ಲೋ ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದಾಗೆ RRC ರೈಲ್ವೆಯಲ್ಲಿ 5066 ಹುದ್ದೆಗಳು ಕರೆದಿದ್ರು. ಸೊ ಇಲ್ಲೊಬ್ಬರು ಕ್ವಶನ್ ಕೂಡ ಕೇಳಿದ್ರು, ಬ್ರೋ ಅಪ್ಲಿಕೇಶನ್ ಹಾಕೋದು ಹೇಗೆ ವಿಡಿಯೋ ಮಾಡಿ ಅಂತೇಳಿ, RRC ರೈಲ್ವೆಯಲ್ಲಿ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತಾಳೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಇವಾಗ ತಂದಿದ್ದೇನೆ. ತಾವು ಇಲ್ಲಿ ನೋಡ್ಬೋದು ವೀಕ್ಷಕರೇ, ರಿಲೇ ರಿಕ್ವೈರ್ಮೆಂಟ್ಸ್ ಅಲ್ಲ ಅಂತೇಳಿ ಒಂದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ತಾವು ಅಲ್ಲಿಗೂ ಕೂಡ ಚೆಕ್ಔಟ್ ಮಾಡ್ಬೋದು. ಈ ರೀತಿ ವೆಬ್ಸೈಟ್ ಓಪನ್ ಆದ ನಂತರ ತಾವು ಇಲ್ಲಿದೆಯಲ್ಲ RUA ನ್ಯೂ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಆಲ್ರೆಡಿ ರಿಜಿಸ್ಟರ್ ಇದ್ದರೆ ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಕೂಡ ಆಗ್ಬೋದು. ಸೊ ಇಲ್ಲಿ ಕ್ಲಿಕ್ ಅಪ್ಲಿಕೇಶನ್ ಮೇಲೆ ರಿಜಿಸ್ಟರ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೀಕ್ಷಕರೇ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಕ್ಯಾಂಡಿಡೇಟ್ ನೇಮು, ನಿಮ್ಮ ಫಾದರ್ ನೇಮು ಕೇಳುತ್ತೆ. ಸೊ ಇಲ್ಲಿ ನೋಡಿ, ಮುಂದೆ ಅಪ್ಲಿಕೇಶನ್ ಓಪನ್ ಆಯಿತು. ಅಪ್ಲಿಕೇಶನ್ ಓಪನ್ ಆದ ನಂತರ ನೀವು ಯಾವ ಸ್ಟೇಟಿಂದ ಬಿಲಾಂಗ್ ಮಾಡ್ತೀರಿ ಅಂತೇಳಿ ಕೇಳ್ತಾರೆ. ನಾವು ಬಂದುಬಿಟ್ಟು ಕರ್ನಾಟಕದವರು, ನಾವು ಕರ್ನಾಟಕದಿಂದ ಬಿಲಾಂಗ್ ಮಾಡ್ತೀವಿ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳೋದು. ನಿಮ್ದು ಆಧಾರ್ ಕಾರ್ಡ್ ಇದೆಯಾ ಅಥವಾ ಇಲ್ಲ ಅಂತೇಳಿ ಕೇಳಿದರೆ, ಆಧಾರ್ ಕಾರ್ಡ್ ಇದೆ, ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಫಿಲಪ್ ಮಾಡಬೇಕು. ಆದ ನಂತರ ಕ್ಯಾಂಡಿಡೇಟ್ ಫುಲ್ ನೇಮ್ ಫಿಲಪ್ ಮಾಡಬೇಕು. ಆದ ನಂತರ ಫಾದರ್ಸ್ ಆಗಲಿ ಹಸ್ಬೆಂಡ್ ಇದ್ದರೆ, ಲೇಡೀಸ್ ಆಗ್ತಿದ್ರೆ ಹಸ್ಬೆಂಡ್ ನೇಮು, ಇಲ್ಲ ಅಂದರೆ ಫಾದರ್ ನೇಮು ಅವ್ರು ಕೂಡ ಹಾಕ್ಬೋದು. ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೋದು, ಕಮ್ಯುನಿಟಿ ಸೆಲೆಕ್ಟ್ ಮಾಡ್ಕೋಬೋದು. ಕಮ್ಯುನಿಟಿ ಬಂದುಬಿಟ್ಟು ಯಾವ ನೀವು ವರ್ಗದ ಯಾವ ಕೆಟಗರಿಗೆ ಸೇರಿದವರು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಮೇಲ್ ID ಹಾಕ್ಕೊಂಡು ಮೊಬೈಲ್ ನಂಬರ್ ಹಾಕಬೇಕು. ಆದ ನಂತರ ಡೇಟ್ ಆಫ್ ಬರ್ತ್ ಆಗಬೇಕು. ಅದಾದ ನಂತರ ಇಲ್ಲಿ ಏಜ್ ಆಟೋಮೆಟಿಕಾಗಿ ಏಜ್ ತೊಗೊಳುತ್ತೆ. ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತೇಳಿ ಕೇಳಿದ್ದಾರೆ. ಸರ್ ನೀವು ಎಸ್ ಇದ್ರೆ ಎಸ್ ಅಂತೇಳಿ ಆಗ್ಬೋದು, ನೋ ಅಂದ್ರೆ ನೋ ಆಗ್ಬೋದು. ಹ್ಯಾಂಡಿಕ್ಯಾಪ್ಟ್ ಎಸ್ ಅಂತ ಹೇಳಿದ್ರೆ ಯಾವ ಟೈಪ್ ಇದೆ ಅಂತೇಳಿ ಅದು ಹಾಕ್ಬೋದು. ಅದಾದ ಎಸ್ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಸೆಲೆಕ್ಟ್ ಏನಿದೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ಡಿಸೈನ್ ಟ್ರೇಡ್ ಅಂತೇಳಿ ಕೇಳಿದ್ದಾರೆ. ನೀವು ಯಾವ ವಿಭಾಗದಲ್ಲಿ ಅಪ್ಲಿಕೇಶನ್ ಹಾಕಬೇಕಂತೇಳಿ, ಕಾರ್ಪೆಂಟ್ರು ಅಥವಾ ಎಲೆಕ್ಟ್ರಿಷಿಯನು ಅಥವಾ ಯಾವ ವಿಭಾಗದಲ್ಲಿ ಫಿಟ್ರು, ಆ ವಿಭಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ವಿಭಾಗವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ITI ಪಾಸ್ ಟ್ರೇಡ್ ಅಂತೇಳಿ ಇತ್ತು. ITIಲಿ ಪಾಸ್ ಆಗಿದ್ರು ಇಲ್ಲ ಅಂತೇಳಿ ಕೇಳ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ID ಕ್ರಿಯೇಟ್ ಆಗುತ್ತೆ. ತಮ್ಮ ID ಕ್ರಿಯೇಟ್ ಆದ ನಂತರ ತಾವು ವೀಕ್ಷಕರೇ ಇಲ್ಲಿ ಹೋಗಿ ಲಾಗಿನ್ ಮಾಡ್ಕೋಬೋದು. ಇವಾಗ ನಾನು ತೋರಿಸ್ತಿದ್ದೇನಲ್ಲ, ಅಲ್ಲಿ ಹೋಗಿ ಕೂಡ ಈಗ ಇಲ್ಲಿ ಲಾಗಿನ್ ಮಾಡ್ಕೊಳ್ಳೋದು. ಲಾಗಿನ್ ಮಾಡ್ಕೊಂಡ ನಂತರ ಅಲ್ಲಿ ಅಪ್ಲಿಕೇಶನ್ಗಳ ಡೀಟೇಲ್ಸ್ ಆಗಿ ಕೇಳ್ತಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಈ ಅಪ್ಲಿಕೇಶನ್ ಮುಕ್ತಾಯವಾಗುತ್ತೆ ವೀಕ್ಷಕರೇ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ ಬಗ್ಗೆ, ಇದೇ ರೀತಿ ಜಾಬ್ಸ್ ಆಗಲಿ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ತಂದು ಕೊಡ್ತಾ ಇರ್ತೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.